ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಸೂಪರ್ ಹಿಟ್ ಆಗಿದೆ. ಆದ್ರೆ ಅನಾವಶ್ಯಕ ಚರ್ಚೆಗೆ ಈ ಎರಡು ಘಟನೆಗಳು ಕಾರಣವಾಗಿದೆ. ಹಾಗಾದ್ರೆ ಏನು ಆ ಎರಡು ಘಟನೆ ಹೇಳ್ತೀನಿ ಕೇಳಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ಬಿಜೆಪಿಯ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಎರಡು ವಿದ್ಯಮಾನಗಳು ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಚಿತ್ರದುರ್ಗದಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಮತ್ತೆ ಬೀದರ್ನಿಂದ ಚಾಮರಾಜನಗರ, ಉಡುಪಿಯಿಂದ ಬಳ್ಳಾರಿಯವರೆಗೂ ಕೂಡ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ಲಕ್ಷೋಪಾದಿ ಜನಗಳು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ರು. ಅಮಿತ್ ಶಾ ಅವರು ಯಡಿಯೂರಪ್ಪ ಅವರನ್ನ ಹಾಡಿ ಹೊಗಳಿದ್ರು. ಬರೀ ಅಭಿಮಾನೋತ್ಸವ ಕಾರ್ಯಕ್ರಮ ಇದಾಗಿದೆ. ಸ್ಪಷ್ಟವಾಗಿ ರಾಜಕೀಯ ಸಂದೇಶ ಸಾರುವಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಆದ್ರೆ ಎರಡು ಘಟನೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಮಿತ್ ಶಾ ಅವರ ಕಾಲಿಗೆ ಯಡಿಯೂರಪ್ಪ ಬೀಳ್ಲಿಕ್ಕೆ ಮುಂದಾಗ್ತಾರೆ. ಕೋಲ್ಕತ್ತಾದಿಂದ ವಿಶೇಷ ವಿಮಾನದಲ್ಲಿ ಅಮಿತ್ ಶಾ ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇದ್ರು. ಕಿಕ್ಕಿರಿದು ತುಂಬಿದ್ದಂತಹ ಸಮಾವೇಶದಲ್ಲಿ ಯಡಿಯೂರಪ್ಪ ಅವರು ದಕ್ಷಿಣ ಭಾರತದಲ್ಲಿ ಬಿಜೆಪಿಯವರನ್ನ ಬೆಳೆಸಿದ್ದು ಪಕ್ಷಕ್ಕೆ ಅವರ ಕೊಡುಗೆಯನ್ನ ವಿವರಿಸ್ತಾ ಇದ್ರು. ಯಡಿಯೂರಪ್ಪ ಅವರು ಎರಡು ಕೈಯನ್ನ ಹಿಡಿದುಕೊಂಡು ತಲೆಬಾಗಿ ಗೌರವಿಸ್ತಾರೆ. ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಅವರು ಅಮಿತ್ ಶಾ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಲು ಮುಂದಾಗ್ತಾರೆ. ಆದ್ರೆ ಅದನ್ನ ತಡೆದ ಅಮಿತ್ ಶಾ ಅವರು ಅವರನ್ನ ಅಪಗಳ್ತಾರೆ. ವಯಸ್ಸಿನಲ್ಲಿ ಹಿರಿಯರಾಗಿರುವಂತಹ ಯಡಿಯೂರಪ್ಪ ಅವರು ಅಮಿತ್ ಶಾ ಅವರ ಕಾಲಿಗೆ ಬೀಳಲು ಮುಂದಾಗಿದ್ದು ಎಷ್ಟು ಸರಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯಾಗುತ್ತೆ. ಅಮಿತ್ ಶಾ ಅವರಿಗಿಂತ ಯಡಿಯೂರಪ್ಪ 22 ವರ್ಷ ದೊಡ್ಡವರು. ಹೌದು ವೀಕ್ಷಕರೇ, ಯಡಿಯೂರಪ್ಪ ಅವರು ಅಮಿತ್ ಶಾ ಅವರ ಕಾಲಿಗೆ ಎರಗಿ ಆಶೀರ್ವಾದವನ್ನ ಪಡೆಯಲಿಕ್ಕೆ ಮುಂದಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಯಡಿಯೂರಪ್ಪ ಅವರು ವಯಸ್ಸು 83, ಅಮಿತ್ ಶಾ ಅವರ ವಯಸ್ಸು 61. ಅಮಿತ್ ಶಾ ಅವರಿಗಿಂತ 22 ವರ್ಷ ಯಡಿಯೂರಪ್ಪ ಅವರು ದೊಡ್ಡವರು. ಇನ್ನಷ್ಟು ವಯಸ್ಸಿನ ಅಂತರ ಇರಬೇಕಾದ್ರೆ ವಯಸ್ಸಿನಲ್ಲಿ ಸಣ್ಣವರಾಗಿರುವಂತಹ ಅಮಿತ್ ಶಾ ಅವರ ಕಾಲಿಗೆ ಬೀಳೋಕೆ ಮುಂದಾಗಿದ್ದು ಎಷ್ಟು ಸರಿ ಅಂತ ಹೇಳಿ ಹಲವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದೇಶದ ಗೃಹ ಸಚಿವಾಲಯವನ್ನ ಅಮಿತ್ ಶಾ ಅವರು ಮುನ್ನಡೆಸ್ತಾ ಇರೋದ್ರಿಂದ ಅವರ ಹುದ್ದೆಗೆ ಗೌರವನ ಕೊಡ್ಲಿಕ್ಕೆ ಯಡಿಯೂರಪ್ಪ ಅವರು ಈ ರೀತಿ ಮಾಡಿದ್ರು ತಪ್ಪೇನಿದೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು, ಅವರೊಬ್ಬರು ಪ್ರಶ್ನಾತೀತ ನಾಯಕರು. ಅಮಿತ್ ಶಾ ಅವರಿಗೆ ಸೂಕ್ತ ರೀತಿಯಲ್ಲಿ ಗೌರವ ಸಲ್ಲಿಸಬಹುದಿತ್ತು, ಆದ್ರೆ ಕಾಲಿಗೆ ಬೀಳಕ್ಕೆ ಯಾಕೆ ಹೋದ್ರು ಅಂತ ಇನ್ನೂ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಎರಡನೇ ವಿಚಾರ ಚರ್ಚೆ ಯಾವ್ದು ಕಾರಣ ಆಯ್ತು ಗೊತ್ತಾ? ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ ವಿಜಯೇಂದ್ರ. ಕಾರ್ಯಕ್ರಮದಲ್ಲಿ ಮತ್ತೊಂದು ವಿದ್ಯಮಾನ ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹಿಂದಿಯಲ್ಲಿ ಭಾಷಣ ಮಾಡಿದ್ದು. ಇದು ಕರ್ನಾಟಕ ಹಿಂದಿ ಬೆಲ್ಟ್ ಅಲ್ಲ, ಕನ್ನಡದಲ್ಲಿ ಮಾತನಾಡಿ. ಅಮಿತ್ ಶಾ ಅವರ ಆನಂದಗೊಳಿಸಲಿಕ್ಕೆ ಹಿಂದಿಯಲ್ಲಿ ಮಾತನಾಡೋ ಅವಶ್ಯಕತೆ ಏನಿತ್ತು? ಅಮಿತ್ ಶಾ ಅವರನ್ನ ಓಲೈಸಿ ವಿಜಯೇಂದ್ರ ಅವರು ನಡೆಸಲಾಗಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಯಡಿಯೂರಪ್ಪ ಅವರ ಈ ಒಂದು ನಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆ ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನುವಂತಹ ಹೋರಾಟ ಹಲವರಿಂದ ಜೋರಾಗಿ ನಡೀತಾ ಇತ್ತು. ಇಂತಹ ಹೊತ್ತಿನಲ್ಲಿ ಈ ಎರಡು ವಿದ್ಯಮಾನಗಳು ಓಲೈಕೆ ರಾಜಕಾರಣದ ಭಾಗವಂತ ಹೇಳಿ ವಿರೋಧಿಗಳು ಹೇಳ್ತಾರೆ. ಅಮಿತ್ ಶಾ ಅವರು ತಮ್ಮ ಭಾಷಣದಲ್ಲಿ ಯಡಿಯೂರಪ್ಪ ಅವರನ್ನ ಕೊಡುಗೆಗಳನ್ನ ಸ್ಪಷ್ಟವಾಗಿ ವಿವರಿಸಿದ್ದು, ಹೀಗಿರುವಾಗ ಎರಡು ಘಟನೆಗಳ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಬೇಜಾರನ್ನು ವ್ಯಕ್ತಪಡಿಸ್ತಾರೆ. ನಿಮ್ಗೇನ್ ಅನ್ಸುತ್ತೆ? ವಿಜಯೇಂದ್ರ ಈ ಹಿಂದಿಯಲ್ಲಿ ಭಾಷಣ ಮಾಡಿದ್ದು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.